ಐವತ್ತೈದನೆಯ ಕೀರ್ತನೆ 17ನೆಯ ವಚನ. 3 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ, ಬನ್ನಿರಿ. ಮೊದಲನೇದಾಗಿ 17ನೇ ವಚನ ಏನು ಹೇಳುತ್ತೆ ಎಂದು ಓದಿಕೊಳ್ಳೋಣ. 55ನೆಯ ಕೀರ್ತನೆ 17ನೆಯ ವಚನ. ಸಾಯಂಕಾಲದಲ್ಲಿಯೂ ಉದಯಕಾಲದಲ್ಲಿಯೂ ಮಧ್ಯಾಹ್ನದಲ್ಲಿಯೂ ನಾನು ಧ್ಯಾನಿಸುತ್ತಾ ಆತನಿಗೆ ಮೊರೆಯಿಟ್ಟೆನು, ಆತನು ನನ್ನ ಪ್ರಾರ್ಥನೆಯನ್ನು ಲಾಲಿಸಿದನು. ರೈಟ್ ಫ್ರೆಂಡ್ಸ್, ಕನ್ನಡದಲ್ಲಿ ನಾವು ಓದಿಕೊಂಡಿದ್ದೇವಲ್ಲವೇ? ನಾವು ನೋಡುವುದೇನೆಂದರೆ, ಸಾಯಂಕಾಲದಲ್ಲಿಯೂ ಉದಯದಲ್ಲಿಯೂ ಮಧ್ಯಾಹ್ನದಲ್ಲಿಯೂ ನಾನು ಧ್ಯಾನಿಸುತ್ತಾ ಮೊರೆ ಇಡುವೆನು ಎಂಬುದಾಗಿ ಇದೆ ಅಲ್ಲವೋ? ಇಂಗ್ಲಿಷ್ ಬೈಬಲ್ನಲ್ಲಿ ಮೊರೆ ಇಡುವೆನು ಅನ್ನೋದು ಹೇಗಿದೆ ಗೊತ್ತಾ? ಐ ಕ್ರೈಡ್ ಔಟ್ ಇನ್ ಡಿಸ್ಟ್ರೆಸ್. ಐ ಕ್ರೈ ಔಟ್, ಐ ಕ್ರೈ ಔಟ್ ಅಂದರೆ ಅರ್ಥ ಗೊತ್ತಾ? ನಾನು ಬಹಳವಾಗಿ ಅಳುತ್ತಾ ಪ್ರಾರ್ಥಿಸಿದೆನು ಎಂದರ್ಥ. ಈ ದಿನ 3 ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊದಲನೇದಾಗಿ ಪ್ರಾರ್ಥಿಸುವ ಸಮಯ, ಎರಡನೇದಾಗಿ ಪ್ರಾರ್ಥಿಸುವ ವಿಧಾನ, ಮೂರನೇದಾಗಿ ಪ್ರಾರ್ಥನೆಗೆ ಪ್ರತಿಫಲ. ಮೊದಲನೇದಾಗಿ ಪ್ರಾರ್ಥಿಸುವ ಸಮಯ. ದಾವೀದನು ಹೇಳ್ತಾನೆ, ನಾನು ಸಾಯಂಕಾಲದಲ್ಲಿಯೂ ಉದಯಕಾಲದಲ್ಲಿಯೂ ಮಧ್ಯಾಹ್ನದಲ್ಲಿಯೂ ಪ್ರಾರ್ಥನೆ ಮಾಡುತ್ತೇನೆ ಎಂದು. ಈ ವಚನ ಓದುವಾಗ ಸಹಜವಾಗಿ ನಿಮಗೆ ಬರುವ ಪ್ರಶ್ನೆ ಏನೆಂದರೆ, ದಾವೀದನು ಇದೇನು ಸ್ವಲ್ಪ ಡಿಫರೆಂಟ್ ಆಗಿ ಮಾತಾಡ್ತಿದ್ದಾನಲ್ಲವೇ? ಯಾರಾದರೂ ಒಂದು ವೇಳೆ ಕ್ರಮವಾಗಿ ಹೇಳಬೇಕಾದರೆ, ನಾನು ಪ್ರಾರ್ಥನೆ ಮಾಡುತ್ತೇನೆ, ದಿನದಲ್ಲಿ 3 ಆವರ್ತಿ ಪ್ರಾರ್ಥನೆ ಮಾಡುತ್ತೇನೆ. ಯಾವ ಯಾವ ವೇಳೆಯಲ್ಲೆಂದರೆ, ಉದಯಕಾಲದಲ್ಲಿ ಎದ್ದ ತಕ್ಷಣವೇ, ಹಾಗೆಯೇ ಮಧ್ಯಾಹ್ನದಲ್ಲಿ, ಹಾಗೆಯೇ ಸಾಯಂಕಾಲದಲ್ಲಿ. ಹೀಗೆ ದಿನಕ್ಕೆ 3 ಹೊತ್ತು ನಾನು ಪ್ರಾರ್ಥಿಸುತ್ತೇನೆಂದು ಹೇಳಬೇಕೇ ಹೊರತು, ಆದರೆ ಇದೇನು ದಾವೀದನು ಸಾಯಂಕಾಲದಲ್ಲಿಯೂ ಉದಯಕಾಲದಲ್ಲಿಯೂ ಮಧ್ಯಾಹ್ನದಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಯಾಕೆ ಹೇಳ್ತಿದ್ದಾನೆ? ಏನಾದರೂ ಮರೆತು ಆ ರೀತಿಯಾಗಿ ಹೇಳಿದನೋ? ಉದಯಕಾಲದಲ್ಲಿ ಮಧ್ಯಾಹ್ನದಲ್ಲಿ ಸಾಯಂಕಾಲ ಎಂದು ಹೇಳುವುದರ ಬದಲಿಗೆ ಸಾಯಂಕಾಲ ಮಧ್ಯಾಹ್ನ ಮತ್ತು ಉದಯಕಾಲದಲ್ಲಿ ಎಂದು ಮರೆತು ಏನಾದರೂ ಈ ಕೀರ್ತನೆ ಬರೆದನೋ ಎಂಬ ಪ್ರಶ್ನೆ ಸಾಧಾರಣವಾಗಿ ನಿಮಗೆ ಬರಬಹುದು. ದಯವಿಟ್ಟು ಗಮನಿಸಿ ಪ್ರಿಯರೇ, ನಮಗೆ ಹೊಸ ದಿನ ಮಧ್ಯರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸಾಧಾರಣವಾಗಿ ನಮ್ಮ ದಿನ ಉದಯದಿಂದ ಆರಂಭವಾಗುತ್ತೆ. ಅಂದರೆ ನಾವು ಎದ್ದೇಳುವುದರಿಂದ ದಿನ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ಯಹೂದ್ಯರಿಗೆ ಅವರಿಗೆ ಒಂದು ದಿನ ಎನ್ನುವುದಾದರೆ ಸಾಯಂಕಾಲ 6 ಗಂಟೆಯಿಂದ ಮರುದಿನ ಸಾಯಂಕಾಲ 6 ಗಂಟೆಯವರೆಗೂ ಒಂದು ದಿನ. ಆದರೆ ನಮಗೇನೋ ಮಧ್ಯರಾತ್ರಿ 12 ಗಂಟೆಯಿಂದ ಮತ್ತೊಂದು ಮಧ್ಯರಾತ್ರಿ 12 ಗಂಟೆವರೆಗೂ ಒಂದು ದಿನ. ಹಾಗಾದರೆ ಸಾಯಂಕಾಲ 6 ಗಂಟೆಯಿಂದ ಮರುದಿನ ಸಾಯಂಕಾಲ 6 ಗಂಟೆವರೆಗೂ ಒಂದು ದಿನ ಆಗುವುದಾದರೆ, ವಾಸ್ತವದಲ್ಲಿ ಅವರ ದಿನ ಯಾವಾಗ ಪ್ರಾರಂಭವಾಗುತ್ತೆ ಹೇಳಿ? ಸಾಯಂಕಾಲದಿಂದ ಆರಂಭ ಆಗುತ್ತೆ. ಅರ್ಥ ಆಯ್ತಾ? ಸಾಯಂಕಾಲದಲ್ಲಿಯೇ ಆಕ್ಚುಲ್ ಆಗಿ ಅವರ ದಿನ ಆರಂಭವಾಗುತ್ತೆ. ಹಾಗಾಗಿ ದಾವೀದನು ಏನು ಹೇಳ್ತಿದ್ದಾನೆ? ನನ್ನ ದಿನವು ಪ್ರಾರ್ಥನೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ದಾವೀದನು ಹೇಳ್ತಿದ್ದಾನೆ, ನಾನು ನನ್ನ ದಿನವನ್ನು ಪ್ರಾರ್ಥನೆಯಿಂದಲೇ ಸ್ಟಾರ್ಟ್ ಮಾಡುತ್ತೇನೆ ಎಂದು. ಹಾಗೆ ಪ್ರಾರ್ಥನೆಯಿಂದ ನನ್ನ ದಿನವನ್ನು ಪ್ರಾರಂಭಿಸಿ, ಆ ದಿನದಲ್ಲಿ ನನ್ನ ಕೆಲಸಗಳನ್ನು ಮಾಡುತ್ತಾ ಹೋಗುತ್ತಿರುವಾಗ, ಆ ಕೆಲಸಗಳು ಜಯಕರವಾಗಿ ಮುಂದೆ ಸಾಗುವ ಹಾಗೆ ಮಧ್ಯಾಹ್ನದಲ್ಲಿಯೂ ಕೂಡ ನಾನು ಪ್ರಾರ್ಥಿಸ್ತೇನೆ. ಅದಕ್ಕೆ ಮಧ್ಯಾಹ್ನದಲ್ಲಿಯೂ ಪ್ರಾರ್ಥಿಸುತ್ತೇನೆ ಅನ್ನುತ್ತಾನೆ. ಈ ಕೆಲಸಗಳನ್ನೆಲ್ಲ ನಾನು ಮುಗಿಸಿದ ನಂತರ ಸಾಯಂಕಾಲ ನನ್ನ ಮನೆಗೆ ಹೋಗಿ ನಾನು ಮಲಗುವುದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಸಾರಿ ನಾನು ಪ್ರಾರ್ಥನೆ ಮಾಡಿ, ನಾನು ಮಾಡಿರುವ ಎಲ್ಲಾ ಕೆಲಸಗಳಿಗಾಗಿ, ಹಾಗೆಯೇ ನನ್ನ ಜೀವಿತವನ್ನು ನನ್ನ ದೇವರಿಗೆ ಅರ್ಪಿಸಿಕೊಟ್ಟು ಒಪ್ಪಿಸಿಕೊಟ್ಟು ನಾನು ಮಲಗುತ್ತೇನೆ ಎಂದು ಹೇಳ್ತಾನೆ. ಕೇಳ್ತಾ ಇದ್ದೀರಾ? ದಾವೀದನು ಪ್ರಾರ್ಥಿಸುವ ಸಮಯ ಯಾವುದೆನ್ನುವುದಾದರೆ, ಅವನು ತನ್ನ ದಿನವನ್ನು ಪ್ರಾರ್ಥನೆಯಿಂದಲೇ ಪ್ರಾರಂಭಿಸುತ್ತಾನೆ, ತನ್ನ ಪ್ರಯಾಸಗಳೆಲ್ಲ ಪ್ರಾರ್ಥನೆಯಿಂದಲೇ ಮುಂದುವರಿಸುತ್ತಾನೆ, ತನ್ನ ಪ್ರಯಾಸವನ್ನು ದಿನವನ್ನು ಪ್ರಾರ್ಥನೆಯಿಂದಲೇ ಮುಗಿಸುತ್ತಾನೆ.
ದಿನದಲ್ಲಿ 3 ಸಾರಿ ತಪ್ಪದೆ ಪ್ರಾರ್ಥನೆ ಮಾಡುವುದನ್ನು ದಾವೀದನು ಅಭ್ಯಾಸ ಮಾಡಿಕೊಳ್ತಾನೆ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 10ನೇ ವಚನ. ಯಾವಾಗ ಇಂತಹ ಶಾಸನಕ್ಕೆ ರುಜು ಹಾಕಿದ್ದಾಯ್ತೆಂದು ದಾನಿಯೇಲನಿಗೆ ತಿಳಿಯಿತೋ ಆಗ ಅವನು ತನ್ನ ಮನೆಗೆ ಹೋಗಿ ಯಥಾಪ್ರಕಾರ, ಅಂದರೆ ಅರ್ಥವೇನೆಂದರೆ ಎಂದಿನಂತೆ, ಯಾವಾಗಲೂ ಎಂದಿನಂತೆಯೇ ಅನುದಿನವೂ ದಿನಕ್ಕೆ 3 ಆವರ್ತಿ ಮೊಳಕಾಲೂರಿ ಅವನ ಕೋಣೆಯಲ್ಲಿ ಕಿಟಕಿಗಳು ಯೆರೂಸಲೇಮಿಗೆ ಎದುರಾಗಿ ತೆರೆಯಲ್ಪಟ್ಟದ್ದರಿಂದ ಅವನು ತನ್ನ ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಆತನನ್ನು ಸ್ತುತಿಸುತ್ತಾ ಇದ್ದನು. ದಾನಿಯೇಲನು ರಾಜನ ನಂತರ ಉನ್ನತ ಸ್ಥಾನದಲ್ಲಿದ್ದಾನೆ ಪ್ರಿಯರೇ. ರಾಜನ ನಂತರದ ಸ್ಥಾನವನ್ನು, ಅಂದರೆ ರಾಜನ ನಂತರದ ಸ್ಥಾನದಲ್ಲಿ 3 ಜನ ಇರುತ್ತಾರೆ. ಆ 3ರಲ್ಲಿ ಪ್ರಧಾನನು ದಾನಿಯೇಲನಾಗಿದ್ದನು. ಅರ್ಥ ಆಗ್ತಿದೆಯಾ? ದಾನಿಯೇಲನು ಯಾವ ಕೆಲಸ ಕಾರ್ಯ ಇಲ್ಲದವನಲ್ಲ, ಬಹಳ ಜವಾಬ್ದಾರಿಕೆಯುಳ್ಳವನಾಗಿದ್ದ. ದೇಶದಲ್ಲಿ ಜರುಗುತ್ತಿರುವ ಅನೇಕ ವಿಷಯಗಳನ್ನು ಗ್ರಹಿಸುತ್ತಾ ಗಮನಿಸುತ್ತಾ ಮೇಲಿಂದ ಮೇಲೆ ರಾಜನಿಗೆ ಆಪ್ತ ಸಮಾಲೋಚನೆ ಕೊಡಬೇಕಾದಂತಹ ಉನ್ನತವಾದ ಪದವಿಯಲ್ಲಿ ಈ ದಾನಿಯೇಲನು ಇದ್ದ ಪ್ರಿಯರೇ. ಯಾವುದಕ್ಕೆ ಸಮಯ ತೆಗೆಯುತ್ತಿದ್ದಾನೆ? ದಿನಕ್ಕೆ 3 ಆವರ್ತಿ ಮೊಳಕಾಲೂರಿ ಪ್ರಾರ್ಥಿಸಿ ಸ್ತುತಿಸುವುದಕ್ಕಾಗಿ ದಾನಿಯೇಲನು ಟೈಮನ್ನು ತೆಗೆಯುತ್ತಾ ಇದ್ದ. ನಮ್ಮಲ್ಲಿ ಬಹಳ ಜನರಿಗೆ ಇರುವ ದೊಡ್ಡ ಸಮಸ್ಯೆ ಏನೆಂದರೆ ಸಮಯವಿಲ್ಲಂಥದ್ದಾಗಿದೆ. ಬೇರೆ ಎಲ್ಲದಕ್ಕೂ ಸಮಯವಿರುತ್ತೆ, ಹೌದಂತೀರಾ ಇಲ್ಲ ಅಂತೀರಾ? ಒಮ್ಮೆ ವಿಚಾರಿಸಿ ನೋಡುವುದಾದರೆ, ನೀವು ಸೆಲ್ಫೋನ್ನೊಂದಿಗೆ ಎಷ್ಟು ಸಮಯ ಕಳೀತಿದ್ದೀರೆಂದು ಲೆಕ್ಕ ಮಾಡುವುದಾದರೆ ಎಷ್ಟು ಟೈಮ್ ಕಳೀತೀರೆಂದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೆಲ್ಫೋನ್ನಲ್ಲಿ ಯಾವುದಾದ್ರೂ ಮೆಸೇಜ್ ಬಂದ್ರೂ ಬರದೇ ಇದ್ರು ಅದೊಂಥರ ರೋಗ. ಏನಾದ್ರೂ ಬಂದಿದೆಯೇನೋ, ಯಾರಾದ್ರೂ ಮೆಸೇಜ್ ಕಳಿಸಿದಾರೇನೋ, ವಾಟ್ಸಾಪ್ ಮೆಸೇಜ್ ಏನಾದ್ರೂ ಬಂದಿದೆಯೇನೋ, ಬೇರೆ ಏನಾದ್ರೂ ಟೆಕ್ಸ್ಟ್ ಮೆಸೇಜ್ ಬಂದಿದೆಯೇನೋ, ಅದನ್ನೇ ಯೋಚಿಸ್ತಾರೆ. ದಯವಿಟ್ಟು ಗಮನಿಸಿರಿ, ಮನುಷ್ಯನಿಗೆ ಬರುವ ವಾರ್ತೆ ಅದು ಬಲಗಡೆಯಿಂದ ಬರಬಹುದು, ಎಡಗಡೆಯಿಂದ ಬರಬಹುದು, ಎದುರುಗಡೆಯಿಂದ ಬರಬಹುದು, ಹಿಂದೆಯಿಂದ ಬರಬಹುದು. ಅದಕ್ಕನ್ನುವುದೇನೆಂದರೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್. ನಾರ್ತ್ ಈಸ್ಟ್ ವೆಸ್ಟ್ ಸೌತ್ನಿಂದ ಬರುವುದಕ್ಕೆ ನ್ಯೂಸ್ ಅನ್ನುತ್ತಾರೆ. ನ್ಯೂಸ್, 4 ದಿಕ್ಕುಗಳಿಂದ ಬರುವಂತಹ ನ್ಯೂಸ್ ಹೇಗಿರುತ್ತೆ ಹೇಳಿ? ಬೆಳಗ್ಗೆ ಎದ್ದ ತಕ್ಷಣ ನೀವು ನ್ಯೂಸ್ ಪೇಪರ್ ಓದುವಾಗ ಆ ನ್ಯೂಸ್ ಹೇಗಿರುತ್ತೆ ಹೇಳಿ? ಏನಾದ್ರೂ ಶುಭವಾರ್ತೆ ಇರುತ್ತಾ? ಕುಂಠಿತಗೊಂಡಿರುವ ಸ್ಟಾಕ್ ಎಕ್ಸ್ಚೇಂಜ್ಗಳು, ಇವು ಈ ದಿನದ ವಾರ್ತೆಗಳು. ನಿಜ ಅಲ್ಲ ಅಂತೀರಾ? ಗತದಲ್ಲಂತೂ ಕರೋನಾ ವ್ಯಾಧಿಯಿಂದ 150 ಜನ ಮೃತ್ಯು ಹೊಂದಿದ್ರು. ನಿಜ ಅಲ್ಲ ಅಂತೀರಾ? ಇಂಥ ನಿರ್ದಿಷ್ಟವಾದ ಸ್ಥಳದಲ್ಲಿ ಘೋರವಾದ ರೋಡ್ ಅಪಘಾತ. ಇದೇ ಅಲ್ಲವೋ ನಾವು ನೋಡ್ತಿರುವ ವಾರ್ತೆ? ಆತ್ಮಹತ್ಯ ಇಲ್ಲವೇ ಕೊಲೆ ಜರುಗಿತು. ಅಂದ್ರೆ ಅರ್ಥ ಮಾಡಿಕೊಳ್ಳಿ ಫ್ರೆಂಡ್ಸ್, ನಮಗೆ ನಾರ್ತ್ನಿಂದ ಈಸ್ಟ್ನಿಂದ ವೆಸ್ಟ್ನಿಂದ ಸೌತ್ನಿಂದ ಬರುವಂತಹ ವಾರ್ತೆಗಳೆಲ್ಲ ಸ್ವಲ್ಪ ಮಟ್ಟಿಗೆ ಮನುಷ್ಯನಿಗೆ ಭಯ ತುಂಬಿಸುವಂತೆ ಮಾಡ್ತಿದೆ, ಭ್ರಾಂತಿಗೊಳಪಡಿಸುತ್ತಿವೆ. ಪ್ರಪಂಚ ಯಾವ ಕಡೆಗೆ ನಡೆಯುತ್ತಿದೆ ಎಂಬ ಪ್ರಶ್ನೆ ಬರುವಂತೆ ಮಾಡ್ತಿವೆ. 4 ದಿಕ್ಕುಗಳಿಂದ ಬರುವ ವಾರ್ತೆ ನಮಗೆ ಕ್ಷೇಮ ಕೊಡದೇ ಇರಬಹುದು, ಆದರೆ ಮೇಲ್ಗಡೆಯಿಂದ ಬರುವಂತಹ ಒಂದು ವಾರ್ತೆ ಇದೆ ಅಲ್ಲವೋ, ಆ ಒಂದು ವಾರ್ತೆ ಮಾತ್ರ ಮನುಷ್ಯರಿಗೆ ಕ್ಷೇಮವನ್ನು ಕೊಡುತ್ತೆ. ದೇವರ ಬಳಿಯಿಂದ ಬರುವಂತಹ ವರ್ತಮಾನ, ದೇವರ ಬಳಿಯಿಂದ ಬರುವಂತಹ ವಾರ್ತೆ ಯಾವುದು? ದೇವರಿಂದ ಬರುವಂತಹ ವಾರ್ತೆಯಾಗಿದೆ. ಇಗೋ, ದೇವರು ನಮಗೆ ಅನುಗ್ರಹಿಸಿರುವ ವಾರ್ತೆಯು ಮತ್ತು ವರ್ತಮಾನವು ಪರಿಶುದ್ಧ ಸತ್ಯವೇದ ಆಗಿದೆ. ಈ ಪರಿಶುದ್ಧ ಸತ್ಯವೇದವನ್ನು ನೀವು ಓದುವುದಾದರೆ, ಧ್ಯಾನಿಸುವುದಾದರೆ, ಪ್ರೀತಿಸುವುದಾದರೆ, ಇದರ ಪ್ರಕಾರ ಪ್ರಾರ್ಥಿಸುವುದಾದರೆ ನಿಮಗೆ ಕ್ಷೇಮ. ದಾವೀದನಂತಹ ಮಹಾರಾಜನಿಗೆ ಸಮಯವಿತ್ತಂತೆ ಪ್ರಿಯರೇ 3 ಸಾರಿ ಪ್ರಾರ್ಥನೆ ಮಾಡುವುದಕ್ಕಾಗಿ. ದಾನಿಯೇಲನಂತಹ ಮಹಾದೊಡ್ಡ ನಾಯಕನಿಗೆ ಸಮಯವಿತ್ತಂತೆ ಪ್ರಿಯರೇ ದಿನದಲ್ಲಿ 3 ಆವರ್ತಿ ಪ್ರಾರ್ಥಿಸುವುದಕ್ಕಾಗಿ. ತನ್ನ ದಿನವನ್ನು ಅವನು ಪ್ರಾರ್ಥನೆಯಿಂದ ಪ್ರಾರಂಭಿಸುತ್ತಾನಂತೆ. ಮಧ್ಯಾಹ್ನದಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥಿಸಿ ತನ್ನ ಪ್ರಯಾಸವೆಲ್ಲ ಪ್ರಾರ್ಥನೆಯಿಂದ ಮುಂದುವರಿಸುತ್ತಾನಂತೆ. ಸಾಯಂಕಾಲ ಆದ ಕೂಡಲೇ ಪ್ರಾರ್ಥನೆಯಿಂದಲೇ ತನ್ನ ಪ್ರಯಾಸವನ್ನೆಲ್ಲ ಮುಗಿಸುತ್ತಾನಂತೆ. ಇಂತಹ ಅಭ್ಯಾಸ ನಮಗೂ ಕೂಡ ಇರುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬಹಳ ಜನರು ದಿನದಲ್ಲಿ ಕನಿಷ್ಠ 1 ಸಾರಿ ಕೂಡ ಮೊಳಕಾಲು ಹೊರೋದಿಲ್ವಲ್ಲ? ಅದು ದುರದೃಷ್ಟ ಆಗಿದೆ. 1 ಸಾರಿ ಕೂಡ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಾ ಇಲ್ವಲ್ಲ? ವಿಷಾದಕರವಾಗಿದೆ. ಹಾಗಾದ್ರೆ 3 ಸಾರಿ ದಾನಿಯೇಲನು ಹೇಗೆ ಮೊಳಕಾಲೂರಿ ಪ್ರಾರ್ಥಿಸಿರುತ್ತಾನೆ? 3 ಆವರ್ತಿ ಹೇಗೆ ಪ್ರಾರ್ಥಿಸಿರುತ್ತಾನೆ ದಾವೀದನು? ಇಂಗ್ಲಿಷ್ ಬೈಬಲ್ನಲ್ಲಿ ಐ ಕ್ರೈಡ್ ಔಟ್, ನಾನು ಬಹಳ ಜೋರಾಗಿ
ಪ್ರಾರ್ಥಿಸಿದನು ಅಂತಿದೆ. ದಾನಿಯೇಲನ ಬಗ್ಗೆ ನೋಡುವುದಾದರೆ ಅವನು ಪ್ರಾರ್ಥನೆ ಮಾಡುತ್ತಾ ದೇವರನ್ನು ಸ್ತುತಿಸುತ್ತಾ ಇದ್ದನು ಅಂತ ಇದೆ. ಸ್ತುತಿಸುವುದಂದ್ರೆ ಅರ್ಥವೇನು? ಬಹುಶಃ ಹಾಡುಗಳನ್ನು ಹಾಡ್ತಾ ಇದ್ದೇನೇನು. ಇರುವಂತಹ ಆಜ್ಞೆಯೇನು? ಪ್ರಾರ್ಥನೆ ಮಾಡಬಾರದು. ಮಾಡಿದ್ರೆ ಏನಾಗುತ್ತೆ? ಸಿಂಹದ ಗವಿಗಳೊಳಗೆ ಎಸೆಯುತ್ತಾರೆ. ಇದನ್ನು ತಿಳ್ಕೊಂಡ್ರೂ ಕೂಡ ದಾನಿಯೇಲನು ಏನ್ ಮಾಡಿದ? ಬೆಡ್ಶೀಟ್ ಹೊದ್ಕೊಂಡು ಮನೆಯೊಳಗಡೆ, ದೇವರೇ ನಿನಗೆ ಗೊತ್ತಲ್ಲವೋ, ಎಲ್ಲರಿಗೂ ಗೊತ್ತಾಗುವಂತೆ ಪ್ರಾರ್ಥಿಸಿದರೆ ಸಿಂಹದ ಗವಿಯಲ್ಲಿ ಹಾಕ್ತಾರಂತೆ. ಹಾಗಾಗಿ ದೇವರೇ ಅರ್ಥ ಮಾಡಿಕೋ ದೇವರೇ ಎಂದು ಹೇಳಿ ಬೆಡ್ಶೀಟ್ ಹೊದ್ಕೊಂಡು ಪ್ರಾರ್ಥನೆ ಮಾಡಿದನು ಅಂತೀರಾ? ನಮ್ಮಲ್ಲಿ ಬಹಳ ಜನರಿಗೆ ಅದೊಂದು ವರ. ಬೆಡ್ಶೀಟ್ ಹೊದ್ಕೊಂಡು ಮುಸುಕಾಕಿಕೊಂಡು ಪ್ರಾರ್ಥಿಸ್ತಾರೆ, ಮಂಚದ ಮೇಲೆ ಮಲಗಿಕೊಂಡು ಪ್ರಾರ್ಥಿಸ್ತಾರೆ. ಇನ್ನು ಕೆಲವರಂತೂ ಮಂಚದ ಮೇಲೆಯೇ ಮೊಳಕಾಲು ಊರ್ತಾರೆ. ಅದೊಂಥರ ಅವರ ಸ್ಟೈಲು. ನಾನಾ ವಿಧವಾದ ಸ್ಟೈಲ್ಸ್ಗಳಿವೆ. ದಾವೀದನು, ದಾನಿಯೇಲನು, ಹಾಗೆಯೇ ದೇವರಾಗಿರುವಂತಹ ನಮ್ಮ ಯೇಸು ಕ್ರಿಸ್ತನು ಮೊಳಕಾಲೂರಿ ಪ್ರಾರ್ಥಿಸಿದರು ಪ್ರಿಯರೇ. ಯೇಸು ತನ್ನ ದಿನವನ್ನು ಪ್ರಾರ್ಥನೆಯಿಂದಲೇ ಪ್ರಾರಂಭಿಸುತ್ತಾರೆ. ಸೇವೆ ಮಾಡುತ್ತಾ ಅನೇಕ ಸ್ಥಳಗಳಲ್ಲಿ, ಡೇ ಟೈಮ್ ಅನೇಕ ಸ್ಥಳದಲ್ಲಿ ಪಬ್ಲಿಕ್ ಆಗಿ ಪ್ರಾರ್ಥಿಸುತ್ತಾರೆ. ಸಾಯಂಕಾಲ ಎಣ್ಣೆ ಮರದ ಗುಡ್ಡಕ್ಕೆ ಹೋಗಿ ರಾತ್ರಿಯಿಡೀ ಪ್ರಾರ್ಥನೆ ಮಾಡಿದ್ದಾರೆ. ಎಣ್ಣೆ ಮರದ ಬೆಟ್ಟಕ್ಕೆ ಕಲ್ಲೆಸೆಯುವಷ್ಟು ದೂರ ಹೋಗಿ ರಾತ್ರಿ ಇಡೀ ಪ್ರಾರ್ಥನೆ ಮಾಡುತ್ತಾ ಇದ್ರು. ಕರ್ತನಾದ ಯೇಸುಕ್ರಿಸ್ತನೇ ತಂದೆಯ ಮುಂದೆ ಮೊಳಕಾಲೂರಿ ಪ್ರಾರ್ಥಿಸಿರುವುದಾದರೆ ಹಾಗಾದರೆ ನಾವು ಇನ್ನೆಷ್ಟು ಮೊಳಕಾಲೂರಿ ಪ್ರಾರ್ಥಿಸಬೇಕು? ನಿಮ್ಮ ಕ್ಷೇಮವನ್ನು ಕೋರಿಕೊಳ್ತಾ ಇದ್ದೀರಾ? ಒಳ್ಳೆ ದಿನ ಬರಬೇಕೆಂದು ಕೋರುತ್ತಿದ್ದೀರಾ? ಒಳ್ಳೆ ಆತ್ಮಿಕತೆಯನ್ನು ಕೋರಿಕೊಳ್ತಾ ಇದ್ದೀರಾ? ಯಥಾರ್ಥರಾಗಿ ನೀತಿವಂತರಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದೀರಾ? ಪಾಪವನ್ನು ಜಯಿಸಬೇಕೆಂದು ಕೋರಿಕೊಳ್ತಾ ಇದ್ದೀರಾ? ಯಾವ ಒಂದು ಲೋಪ ಯಾರೊಬ್ಬರೂ ನಿಮ್ಮಲ್ಲಿ ಕಾಣಬಾರದೆಂದು ಕೋರಿಕೊಳ್ತಾ ಇದ್ದೀರಾ? ಅದ್ಭುತನಾದ ನೀತಿವಂತರಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದೀರಾ? ಅದು ಸಾಧ್ಯವೋ? ಯಶ್, ಸಾಧ್ಯ. ಹೇಗೆ ಸಾಧ್ಯ? ದಾನಿಯೇಲನ ಹಾಗೆ ಪ್ರಾರ್ಥಿಸುವುದಾದರೆ ಸಾಧ್ಯ. ದಾನಿಯೇಲನ ಕುರಿತಾಗಿ ಒಂದು ಒಳ್ಳೆ ಮಾತಿದೆ. ಏನೆಂದು ಗೊತ್ತಾ? ಓದುತ್ತೇನೆ ನೋಡಿ. ದಾನಿಯೇಲ 6ನೇ ಅಧ್ಯಾಯ 4ನೆಯ ವಚನ. ಹೀಗಿರಲು ಪ್ರಧಾನಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ವಿರೋಧವಾಗಿ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಅಂದರೆ ತಪ್ಪು ಹೊರಿಸುವುದಕ್ಕೆ ತಕ್ಕ ಸಂದರ್ಭ ಹುಡುಕುತ್ತಾ ಇದ್ರು. ಆದರೆ ದಾನಿಯೇಲನು ನಂಬಿಗಸ್ತನಾಗಿದ್ದು ಯಾವುದೇ ದೋಷವಾಗಲಿ ಯಾವುದೇ ತಪ್ಪಾಗಲಿ ಮಾಡುವವನಾಗಿರಲಾರದೇ ಇರುವುದರಿಂದ ಅವರು ದಾನಿಯೇಲನಲ್ಲಿ ತಪ್ಪಾಗಲಿ ಲೋಪವಾಗಲಿ ಕಂಡುಕೊಳ್ಳಲಿಕ್ಕಾಗಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಶತ್ರುಗಳೆಲ್ಲರೂ ಸೇರಿ ಯಾವುದಾದ್ರೂ ವಿಷಯದಲ್ಲಿ ಲೋಪ ಇದೆಯೇನೋ, ಎಲ್ಲಾದ್ರೂ ತಪ್ಪು ಮಾಡುತ್ತಾನೇನೋ, ಯಾವುದಾದ್ರೂ ಒಂದು ವಿಷಯದಲ್ಲಿ ತಪ್ಪು ಮಾಡ್ತಾನೇನೋ ಎಂದು ಎಲ್ಲರೂ ಸೇರಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ದಾನಿಯೇಲನಲ್ಲಿ ಯಾವ ಒಂದು ಲೋಪವಾಗಲಿ ಯಾವುದೇ ದೋಷವಾಗಲಿ ಯಾವುದೇ ತಪ್ಪಾಗಲಿ ಇವರೆಲ್ಲರೂ ಒಟ್ಟಿಗೆ ಸೇರಿದ್ರೂ ಕೂಡ ಕಂಡುಕೊಳ್ಳಲಿಕ್ಕಾಗಲಿಲ್ಲ ಪ್ರಿಯರೇ. ಕಾರಣ ಗೊತ್ತಾ? ದಾನಿಯೇಲನ ಪ್ರಾರ್ಥನೆಯ ಜೀವಿತವು ದಾನಿಯೇಲನಿಗೆ ಪರಿಶುದ್ಧನಾಗಿ ನಿಲ್ಲಿಸಿತು ಪ್ರಿಯರೇ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಾನು ನೀತಿವಂತನಾಗಿ ಜೀವಿಸಬೇಕು, ಯಥಾರ್ಥವಂತನಾಗಿ ಜೀವಿಸಬೇಕು. ನನ್ನ ಸುತ್ತಲಿರುವಂಥವರು ನನ್ನನ್ನು ನೋಡುವಾಗ ಒಬ್ಬ ಅದ್ಭುತನಾದ ಆತ್ಮೀಕನಾಗಿ ನನ್ನನ್ನು ಗುರುತಿಸಬೇಕು, ಯಾವ ಲೋಪ ಯಾವ ತಪ್ಪು ಇಲ್ಲದವನಾಗಿ ಜೀವಿಸಬೇಕೆಂದು ಬಯಸುವಂಥವರಿದ್ದೀರಾ? ಹಾಗಾದರೆ ನಾನು ಏನ್ ಮಾಡಬೇಕು ಅನ್ನುತ್ತಾ ಇದ್ದೀರಾ? ಯಶ್, ನಾವು ಎಷ್ಟೇ ನೀತಿಯಿಂದ ಜೀವಿಸಿದರೂ ಕೂಡ ದೇವರ ದೃಷ್ಟಿಯಲ್ಲಿ ನಮ್ಮ ನೀತಿ ಕೊಳೆತು ಹೋದ ಗೋಣಿತಟ್ಟಿನಂತಿದೆ ಎಂಬ ವಿಷಯ ಮರೆಯಬೇಡಿ. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಮ್ಮ ಜೀವನ ಅನುಸಂಧಾನವಾಗುವುದಾದರೆ ನಮ್ಮ ಸುತ್ತಲಿರುವವರು ನಮ್ಮಲ್ಲಿ ಲೋಪ ಕಂಡುಕೊಳ್ಳಲಾರದಷ್ಟು ಮಟ್ಟಿಗೆ ನಾವು ನೀತಿಯಿಂದ ಜೀವಿಸಲು ಸಾಧ್ಯ. ಅದನ್ನು ದಾನಿಯೇಲನು ನಿರೂಪಿಸುತ್ತಿದ್ದಾನೆ. ಸೊ ಫ್ರೆಂಡ್ಸ್, ಪ್ರಾರ್ಥಿಸುವ ಸಮಯ ಯಾವುದಾಗಿದೆ? ದಿನದ ಪ್ರಾರಂಭದಲ್ಲಿ ನೀವು ಪ್ರಾರ್ಥಿಸಬೇಕು. ಪ್ರಾರ್ಥಿಸುವ ಸಮಯ ಉದಯಕಾಲದಲ್ಲಿ, ಮಧ್ಯಾಹ್ನ, ಸಾಯಂಕಾಲ ಆಗಿದೆ. ಇದು ದಾನಿಯೇಲನ ಪ್ರಾರ್ಥನೆ ಸಮಯವಾಗಿದೆ. ಎರಡನೇದು, ಪ್ರಾರ್ಥನೆಯ ವಿಧಾನ. ಹೇಗೆ ಪ್ರಾರ್ಥನೆ ಮಾಡಿದ? ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿದ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ. ದಯವಿಟ್ಟು ಗಮನಿಸಿ ಪ್ರಿಯರೇ, ಯಾವಾಗ್ಲೂ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿರಿ ಎಂದು ಹೇಳ್ತಾ ಇಲ್ಲ ಪ್ರಿಯರೇ. ನೀವು ಪ್ರಾರ್ಥಿಸುವ ಪ್ರತಿ ಸಾರಿ ಗಟ್ಟಿಯಾಗಿ ಕಿರ್ಚಿ ಪ್ರಾರ್ಥಿಸಬೇಕೆಂದು ನಾನು ಹೇಳ್ತಾ ಇಲ್ಲ. ಹಾಗೆ ಗಟ್ಟಿಯಾಗಿ ಪ್ರಾರ್ಥಿಸುವುದೇ ಪ್ರಾರ್ಥನೆಯಾಗಿರುತ್ತೆ ಎಂದು ಹೇಳ್ತಾ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾರೆ, ನೀವು ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲುಗಳನ್ನು ಮುಚ್ಚಿಕೊಂಡು ರಹಸ್ಯವಾಗಿ ಪ್ರಾರ್ಥನೆ ಮಾಡಿರಿ. ರಹಸ್ಯದಲ್ಲಿರುವ ತಂದೆಯು ನಿಮ್ಮನ್ನೂ ನೋಡುತ್ತಾರೆ. ಹೊಸದಾಗಿ ರಕ್ಷಿಸಲ್ಪಟ್ಟಾಗ ನೀವು ಪ್ರಾರ್ಥನೆ ಮಾಡುವ ವಿಧಾನ ಹೇಗಿರಬೇಕು ಗೊತ್ತಾ? ನಿಮ್ಮ ಮನಸ್ಸಿನೊಳಗೆ ಪ್ರಾರ್ಥನೆ ಮಾಡಿಕೊಳ್ಳಲಾರದೆ ಸ್ವಲ್ಪ ಗಟ್ಟಿಯಾಗಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದು.
ಹೊಸದಾಗಿ ರಕ್ಷಿಸಲ್ಪಟ್ಟಂಥವರು, ನಂಬಿಕೆಯ ಪ್ರಯಾಣವನ್ನು ಹೊಸದಾಗಿ ಪ್ರಾರಂಭಿಸಿದಂಥವರು, ನೀವು ಪ್ರಾರ್ಥಿಸುವಾಗ ಸ್ವಲ್ಪ ಗಟ್ಟಿಯಾಗಿ ಪ್ರಾರ್ಥಿಸುವುದು ಒಳ್ಳೆಯದು. ಅದಕ್ಕೆ ಕಾರಣ ಹೇಳನ್ನುತ್ತೀರಾ? ನೀವು ಒಬ್ಬಂಟಿಗರಾಗಿ ಮೊಳಕಾಲೂರಿದಾಗ ನೀವು ಏನೆಂದು ಪ್ರಾರ್ಥಿಸಬೇಕೆಂದರೆ, ಕರ್ತನೇ, ನನ್ನನ್ನು ಕನಿಕರಿಸು ದೇವರೇ, ನನ್ನನ್ನು ದರ್ಶಿಸು ದೇವರೇ. ಹೀಗೆ ನಾನು ಏನೆಲ್ಲ ಹೇಳ್ತಿದ್ದೇನೋ ಅದು ಹೊರಗೆ ಹೇಳ್ತಾ ಇದ್ದೇನೆ. ನೂತನವಾಗಿ ರಕ್ಷಿಸಲ್ಪಟ್ಟು ಆತ್ಮೀಕ ಪ್ರಯಾಣ ಪ್ರಾರಂಭಿಸಿದಂಥವರು ಗಟ್ಟಿಯಾಗಿ ನಿಮಗೆ ನೀವೇ ಕೇಳಿಸಿಕೊಳ್ಳುವ ಹಾಗೆ ಯಾಕೆ ಪ್ರಾರ್ಥನೆ ಮಾಡಬೇಕೆಂದು ಹೇಳುತ್ತಾ ಇದ್ದೇನೆ ಗೊತ್ತಾ? ನೀವು ಪ್ರಾರ್ಥನೆ ಮಾಡುತ್ತಿರುವಾಗ, ನೀವು ಮಾತಾಡುತ್ತಾ ಇರುವಾಗ ಸಾಧಾರಣವಾಗಿ ನಿಮ್ಮ ಆಲೋಚನೆಗಳು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನೀವು ಮಾತಾಡುತ್ತಿರುವಾಗ ಆಲೋಚಿಸುವುದು ಅಷ್ಟು ಸುಲಭವಾಗಿರಲ್ಲ. ಆಲೋಚಿಸುತ್ತಾ ಇರುವಾಗ ಬೇರೆ ಯಾವುದೋ ಆಲೋಚನೆ ನಿಮಗೆ ಬರುತ್ತೆ ಅಂದ್ಕೊಳ್ಳಿ. ಆಗ ಮಾತಾಡುವ ಪ್ರಯತ್ನ ಮಾಡಿ, ನಿಮ್ಮ ಮನಸ್ಸೆಲ್ಲೋ ಇರುತ್ತೆ. ಏನಪ್ಪಾ ಮನಸ್ಸೆಲ್ಲೋ ಇಟ್ಕೊಂಡು ಮಾತಾಡ್ತಾ ಇದ್ದೀಯ ಅನ್ನುತ್ತೇವೆ. ಯಾಕೆ ಹಾಗೆ? ಆಲೋಚಿಸುವಂಥವನು ಸರಿಯಾಗಿ ಮಾತಾಡೋದಿಲ್ಲ, ಸರಿಯಾಗಿ ಮಾತಾಡುವಂಥವನು ಸರಿಯಾಗಿ ಆಲೋಚಿಸೋದಿಲ್ಲ. ಬಹಳ ಸಂದರ್ಭದಲ್ಲಿ ಯೌವನ ತಮ್ಮ ತಂಗಿಯಂದಿರು ಬಂದು ಏನ್ ಹೇಳ್ತಾರೆ ಗೊತ್ತಾ? ಅಣ್ಣ, ಪ್ರಾರ್ಥಿಸಬೇಕೆಂದು ಕೂತ್ಕೊಳ್ತೇನೆ, ಆದರೆ ಏನೇನೋ ಆಲೋಚನೆಗಳು ಬರ್ತಾ ಇರ್ತವೆ. ಪ್ರಾರ್ಥಿಸೋಣ ಅಂತ ಮೊಳಕಾಲೂರಿದ್ರೆ ಸಾಕು, ಯೋಚನೆಗಳು ಬದಲಾಗ್ತಾ ಇರ್ತವೆ. ಪಾಪಿಷ್ಟ ಆಲೋಚನೆಗಳು, ಪಾಪಿಷ್ಟ ಯೋಚನೆಗಳು ಬರ್ತಾ ಇರ್ತವೆ. ಹಾಗಾಗಿ ಪ್ರಾರ್ಥಿಸುವುದಕ್ಕಾಗಿ ನನಗೆ ಅನುಕೂಲವಾದ ವಾತಾವರಣ ನಾನು ಕಳೆದುಕೊಳ್ತಾ ಇರ್ತೇನೆಂದು ಹೇಳ್ತಾರೆ. ಹಾಗಾಗಿ ದಯವಿಟ್ಟು ಗಮನಿಸಿ ಪ್ರಿಯರೇ, ನೀವು ಪ್ರಾರ್ಥನೆ ಮಾಡುತ್ತಾ ಇರುವಾಗ ನಿಮ್ಮ ಯೋಚನೆಗಳು ಚಂಚಲತ್ವದಲ್ಲಿ ಇರಲಾರದೆ ಸ್ಥಿರವಾಗಿರಬೇಕಾದರೆ ನೀವು ಪ್ರಾರ್ಥಿಸುವಾಗ ಗಟ್ಟಿಯಾಗಿ ಪ್ರಾರ್ಥಿಸಬೇಕು. ಆತ್ಮಿಕತೆಯಲ್ಲಿ ಮೆಚುರಿಟಿ ಬಂದಾಗ ನೀವು ಮನಸ್ಸಿನೊಳಗೆ ಪ್ರಾರ್ಥನೆ ಮಾಡಿಕೊಳ್ಳಬಹುದು. ಮೌನವಾಗಿದ್ದೇ ಪ್ರಾರ್ಥಿಸಬಹುದು, ಮಾತುಗಳಿಲ್ಲದೆ ಪ್ರಾರ್ಥನೆ ಮಾಡಬಹುದು, ಮನಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡಬಹುದು, ಕಣ್ಣೀರಿನಿಂದಲೇ ಪ್ರಾರ್ಥನೆ ಮಾಡಬಹುದು. ಅದು ಆತ್ಮೀಕ ಅನುಭವದಿಂದ ಬರುವಂಥದ್ದಾಗಿದೆ. 4 ಜನ ಸೇರಿ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಮೌನವಾಗಿ ಪ್ರಾರ್ಥಿಸುವುದರ ಬದಲಿಗೆ ಗಟ್ಟಿಯಾಗಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ಯಾಕೆಂದರೆ ಅದು ಜೊತೆ ಇರುವವರಿಗೆ ಪ್ರೋತ್ಸಾಹಿಸುತ್ತದೆ. ಸಭೆಯಾಗಿ ಕೂಡಿ ಬರುವಾಗ, ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡಬೇಕಾದಾಗ ಜೋರಾಗಿ ಪ್ರಾರ್ಥನೆ ಮಾಡುವುದು ಆಶೀರ್ವಾದಕರವಾಗಿರುತ್ತೆ. ಎಲ್ಲರೂ ಸ್ವರವೆತ್ತಿ ಪ್ರಾರ್ಥನೆ ಮಾಡುವುದು ಕ್ಷೇಮಕರವಾಗಿರುತ್ತೆ. ನೀವು ಪ್ರಾರ್ಥನೆ ಮಾಡುವಾಗ ಪಕ್ಕದಲ್ಲಿರುವವರು ಐಕ್ಯವಾಗಿರುವಂತೆ ಪ್ರಾರ್ಥಿಸುವಂಥದ್ದು ಅದು ಯೋಗ್ಯಕರವಾಗಿರುತ್ತೆ. ನೀವು ಪ್ರಾರ್ಥಿಸುವಾಗ ಪಕ್ಕದಲ್ಲಿದ್ದವರು ಐಕ್ಯವಾಗಿರಬೇಕು, ಪಕ್ಕದಲ್ಲಿರುವವರು ಪ್ರಾರ್ಥಿಸುವಾಗ ನೀವು ಐಕ್ಯವಾಗಿರಬೇಕು. ಅದು ಆಶೀರ್ವಾದಕರವಾಗಿರುತ್ತೆ. ಹಾಗಾಗಿ ದಾವೀದನು ಪ್ರಾರ್ಥಿಸುವ ಸಮಯ ದಿನಕ್ಕೆ 3 ಆವರ್ತಿಯಾಗಿದೆ. ತನ್ನ ಲೆಕ್ಕದ ಪ್ರಕಾರ ತನ್ನ ದಿನವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸುತ್ತಾ ಇದ್ದ, ತನ್ನ ಕೆಲಸವನ್ನು ಪ್ರಾರ್ಥನೆಯಿಂದ ಮುಂದುವರಿಸುತ್ತಾ ಇದ್ದ, ತನ್ನ ಪ್ರಯಾಸವನ್ನು ತನ್ನ ದಿನವನ್ನೇ ಪ್ರಾರ್ಥನೆಯಿಂದಲೇ ಕೊನೆಗಾಣಿಸುತ್ತಿದ್ದ. ಹೇಗೆ ಪ್ರಾರ್ಥನೆ ಮಾಡುತ್ತಾನೆ? ಪ್ರಾರ್ಥನೆಯ ಸಮಯ, ಪ್ರಾರ್ಥನೆಯ ವಿಧಾನ, ಈಗ ಪ್ರಾರ್ಥನೆಯ ಪ್ರತಿಫಲ. ಪ್ರಾರ್ಥನೆಗೆ ಪ್ರತಿಫಲ ಇದೆ ಅಂತೀರಾ? ಇಲ್ಲ ಅಂತೀರಾ? ಪ್ರಾರ್ಥನೆಗೆ ಪ್ರತಿಫಲ ಉಂಟು. ಆತನು ನನ್ನ ಪ್ರಾರ್ಥನೆಯನ್ನು ಏನಂತಿದೆ? ಲಾಲಿಸಿದನು. ಅದೇ ಪ್ರತಿಫಲ ಆಗಿದೆ. ಕೆಲವು ಸಾರಿ ನಾವು ಫೋನಲ್ಲಿ ಮಾತಾಡುವಾಗ ಹಲೋ ಹಲೋ, ಆ ಕಡೆಯಿಂದ ಯಾವ ಶಬ್ದ ಬರಲ್ಲ. ಆಗ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಏನಾದ್ರೂ ಕೇಳಿಸ್ತಾ ಇದೆಯಾ? ಆ ಕಡೆಯಿಂದ ನಿಮ್ಮ ವಾಯ್ಸ್ ಕಟ್ ಆಗ್ತಿದೆ ರೀ, ಸರಿಯಾಗಿ ಕೇಳಿಸ್ತಾ ಇಲ್ಲ ಎಂದು ಹೇಳಿದಾಗ ನೀವು ಈ ಆಂಗಲ್ಗೆ ತಿರುಗುತ್ತೀರಿ. ಎದಕ್ಕಾಗಿ? ಸಿಗ್ನಲ್ ಏನಾದರೂ ದೊರಕುತ್ತದೆ ಎಂದು. ಆ ಆಂಗಲ್ನಲ್ಲಿ ದೊರಕದಿದ್ದರೆ ಈ ಆಂಗಲ್ಗೆ ಬರ್ತೀರಿ, ಫೋನ್ ಪೂರ್ತಿ ತಿರುಗಿಸ್ತಾ ಇರ್ತೀರಿ. ಎದಕ್ಕಾಗಿ? ಯಾವ ಕಡೆಯಿಂದ ಲೈನ್ ದೊರಕುತ್ತದೆ ಅನ್ನುವುದಕ್ಕಾಗಿ. ಹೌದೋ ಇಲ್ಲವೋ? ದಯವಿಟ್ಟು ಕೇಳಿರಿ. ದಾನಿಯೇಲನು ಕೂಡ ಆ ಕಡೆ ಈ ಕಡೆ ತಿರುಗಿ ಕೊನೆಗೆ ಯಾವ ಕಡೆ ತಿರುಗುತ್ತಾನೆ ಗೊತ್ತಾ? ಯೆರೂಸಲೇಮಿನ ಕಡೆಗೆ ತಿರುಗಿ ತನ್ನ ಕಿಟಕಿಗಳನ್ನು ತೆರೆದು ಪ್ರಾರ್ಥನೆಯನ್ನು ಮಾಡುತ್ತಿದ್ದ. ಎದಕ್ಕಾಗಿ? ದೇವರು ಹೇಳಿದ್ದಾರೆ ಏನೆಂದು? ಯೆರೂಸಲೇಮಿನ ಆಲಯದಲ್ಲಿ ನನ್ನ ದೃಷ್ಟಿ ಯಾವಾಗಲೂ ಇಡುತ್ತೇನೆಂದು. ಹಾಗಾಗಿ ಯೆಹೂದ್ಯರಿಗಿರುವ ಒಂದು ನಂಬಿಕೆ ಏನೆಂದರೆ, ಆ ದೇವರ ಆಲಯ ಯಾವ ದಿಕ್ಕಿಗಿದೆಯೋ ಆ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ರು. ಕಾರಣ ಗೊತ್ತಾ? ದೇವರು ನೋಡ್ತಿದ್ದಾರೆ ಎನ್ನುವುದಕ್ಕಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥನೆ ಮಾಡುವುದಾದರೆ ಕೇಳುವಂತಹ ಒಬ್ಬ ದೇವರು ಇದ್ದಾರೆ. ನಾವು ಪ್ರಾರ್ಥನೆ ಮಾಡಿದ್ರೆ ಕೇಳುವುದು ಮಾತ್ರವಲ್ಲದೆ ಉತ್ತರಿಸುವಂತಹ ಒಬ್ಬ ದೇವರು ಇದ್ದಾರೆ. ಆತನಿಗೆ ಕಣ್ಣುಗಳಿವೆ, ನೋಡುತ್ತಿದ್ದಾನೆ. ಆತನಿಗೆ ಕಿವಿಗಳಿವೆ, ಕೇಳಿಸಿಕೊಳ್ತಿದ್ದಾನೆ. ಆತನಿಗೆ ಬಾಯಿದೆ, ಮಾತಾಡಬಲ್ಲನು. ಆತನಿಗೆ ಮನಸ್ಸಿದೆ, ಅರ್ಥ ಮಾಡಿಕೊಳ್ಳಬಲ್ಲನು. ಬದುಕಿರುವಂತಹ ಮನುಷ್ಯನಿಗೆ ಬದುಕಿರುವಂತಹ ದೇವರೇ ಬೇಕು. ಹಾಗೆ ಬದುಕಿರುವಂತಹ ದೇವರೇ ನನ್ನ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಆತನು ನಿಮಗೋಸ್ಕರ ನನಗೋಸ್ಕರ ಮರಣ ಹೊಂದಿದ್ದಾರೆ. ಆದರೆ ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಂತಹ
ಹಾ, ಏನಾಗಿದ್ದಾರೆ? ಇಂದಿಗೂ ಕೂಡ ಸಜೀವವಾಗಿರುವಂತಹ, ನಿಜವಾಗಿರುವಂತಹ ಲೋಕರಕ್ಷಕನಾಗಿದ್ದಾರೆ. ಪುನರುತ್ಥಾನ ಹೊಂದಿದಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಕೂಗಿಕೊಳ್ಳುವಾಗ ಕೇಳಿಸಿಕೊಳ್ಳುತ್ತಾರೆ. ಪ್ರಾರ್ಥಿಸುವುದಾದರೆ ಲಾಲಿಸುತ್ತಾರೆ ಪ್ರಿಯರೇ. ಲಾಲಿಸುವುದು ಮಾತ್ರವಲ್ಲ, ಉತ್ತರ ಕೂಡ ಅನುಗ್ರಹಿಸುತ್ತಾರೆ. ಪ್ರತಿಫಲ ಇದೆಯಾ? ನಾವು ಪ್ರಾರ್ಥಿಸುವುದಾದರೆ ಯಸ್, ಬೇಡಿಕೊಳ್ಳಿರಿ, ನಿಮಗೇ ದೊರೆಯುವುದು. ಆಪತ್ಕಾಲದಲ್ಲಿ ನೀವು ನನಗೆ ಮೊರೆಯಿಡುವುದಾದರೆ ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುವೆನು. ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಿ? ಪ್ರಾರ್ಥನೆ ಮಾಡುವುದಾದರೆ ನನ್ನ ದೇವರು ಕೇಳಿ ಉತ್ತರ ಕೊಡುತ್ತಾರೆ ಎಂಬ ನಂಬಿಕೆ ಉಳ್ಳಂಥವರು ಕೈ ತೋರಿಸ್ತೀರಾ? ನೋಡಿ, ಎಷ್ಟು ದೊಡ್ಡ ಧನ್ಯರು ನಾವಾಗಿದ್ದೇವೆ. ಯಾವ ಜನಾಂಗಕ್ಕೆ ಯೆಹೋವನೇ ದೇವರಾಗಿದ್ದಾನೋ ಅವರು ಧನ್ಯರು. ಯಾಕೆಂದರೆ ಪ್ರಾರ್ಥನೆ ಮಾಡುವುದಾದರೆ ಕೇಳಿ ಉತ್ತರಿಸುವಂತಹ ದೇವರಿದ್ದಾರೆ. ಪ್ರಾರ್ಥಿಸುವ ಸಮಯ ಉದಯಕಾಲದಲ್ಲಿ, ಮಧ್ಯಾಹ್ನದಲ್ಲಿ, ಸಾಯಂಕಾಲದಲ್ಲಿ. ಪ್ರಾರ್ಥನೆಯ ವಿಧಾನ ಜೋರಾಗಿ, ಹಾಗೆಯೇ ಕಣ್ಣೀರಿನಿಂದ, ಅಂದರೆ ಆಸಕ್ತಿಯಿಂದ ಪ್ರಲಾಪಿಸುತ್ತಾ, ಕುಗ್ಗಿ ಹೋದ, ಜಜ್ಜಿ ಹೋದ ಹೃದಯದೊಂದಿಗೆ. ಇವೆಲ್ಲವೂ ಕೂಡ ಪರ್ಯಾಯ ಪದಗಳಾಗಿವೆ. ನೀವು ಪ್ರಾರ್ಥನೆ ಮಾಡುವಾಗ ಜೋರಾಗಿ ಪ್ರಾರ್ಥನೆ ಮಾಡಬಹುದು. ಕುಗ್ಗಿ ಹೋದ, ಜಜ್ಜಿ ಹೋದ ಮನಸ್ಸಿನೊಂದಿಗೆ ಪ್ರಾರ್ಥನೆ ಮಾಡಬಹುದು. ಕಣ್ಣೀರಿನಿಂದ ಪ್ರಾರ್ಥಿಸಬಹುದು. ನರಳಾಡುತ್ತಾ ಕೂಡ ಪ್ರಾರ್ಥಿಸಬಹುದು. ಒಂದು ದಿನ ಒಬ್ಬ ಸಹೋದರಿ ಮಂಚ ಹಿಡಿದಿರ್ತಾಳೆ, ಬಹಳ ಬಾಧೆಯಲ್ಲಿದ್ದಳು. ಪಾಸ್ಟರ್ ಅವರು ಹೋಗ್ತಾರೆ. ಹೋಗಿ, ಅಮ್ಮ, ನಿನಗೆ ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಿದೆಯಾ ಎಂದು ಕೇಳಿದ್ರಂತೆ. ಆಗ ಆ ಸಹೋದರಿ ಹೇಳ್ತಾಳೆ, ಅಯ್ಯ, ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಾ ಇಲ್ಲ ಅಯ್ಯ. ನನಗಿರುವ ಬಲಹೀನತೆಯ ನಿಮಿತ್ತವಾಗಿ, ನನಗಿರುವ ಈ ವ್ಯಾಧಿಯ ನಿಮಿತ್ತವಾಗಿ ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಾ ಇಲ್ಲಯ್ಯ. ಬಾಯಿಂದ ಯಾವ ಮಾತು ಬರ್ತಾ ಇಲ್ಲಯ್ಯ ಅಂದಾಗ ಪಾಸ್ಟರ್ ಅವ್ರು ಹೇಳ್ತಾರೆ, ಏನಮ್ಮ, ನಿನ್ನ ಬಾಯಿಂದ ಒಂದು ಮಾತು ಬರ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಾ ಇಲ್ಲ ಎಂದು ಹೇಳ್ತಾ ಇದೆಯಲ್ಲವೇ? ಕನಿಷ್ಠ ನರಳಾಡ್ಲಿಕ್ಕಾಗ್ತಿದೆಯಾ? ಅದನ್ನು ಬಿಟ್ರೆ ಬೇರೆ ಏನ್ ಕೆಲಸ ಇದೆಯಯ್ಯ? ಅದೇ ಕೆಲಸ. ಯಾವ ಕೆಲಸ? ನರಳಾಡುವುದೇ ನನ್ನ ಕೆಲಸ ಅಂದಳು. ಆಗ ಪಾಸ್ಟರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನೋಡಮ್ಮ, ಕರ್ತನ ಮುಂದೆ ನೀವು ಪ್ರಾರ್ಥನೆಯಿಂದ ಪ್ರಾರ್ಥನೆ ಮಾಡ್ಲಿಕ್ಕಾಗದಿದ್ದರು, ನರಳಾಡಿದರೂ ಸಾಕಮ್ಮ, ಆತನು ಅರ್ಥ ಮಾಡಿಕೊಳ್ಳಬಲ್ಲನು. ಏನ್ ಹೇಳ್ತಾರೆ? ನೀನು ನರಳಾಡಿದರೂ ಸಾಕು, ನಿನ್ನ ನರಳಾಟದ ಹಿಂದೆ ಇರುವಂತಹ ಗೋಳನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ, ಬಾಧೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಅದ್ಭುತನಾದಂತಹ ದೇವರು, ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸು ಆಗಿದ್ದಾರೆ. ಮಾತಿನ ಪ್ರಾರ್ಥನೆಗಿಂತಲೂ ನರಳಾಟದ ಪ್ರಾರ್ಥನೆ, ಅಂದರೆ ನರಳಾಟದಿಂದ ಕೂಡಿದ ಪ್ರಾರ್ಥನೆ, ಬಹು ಶಕ್ತಿಯುಳ್ಳದಾಗಿದೆ. ನಮ್ಮ ಪ್ರಾರ್ಥನೆಗೆ ಆತನು ಪ್ರತಿಫಲ ಕೊಡುತ್ತಾನೆ. ಆತನು ಕೇಳಿದ್ರೆ ಸಾಕು, ಉತ್ತರಿಸುತ್ತಾನೆ. ಆದರೆ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಕೇಳಬೇಕಾದರೆ ನಿಮಗೂ ದೇವರಿಗೂ ಮಧ್ಯ ಯಾವ ಪಾಪ ಅಡ್ಡ ಬರಲೇ ಬಾರದು. ಕೇಳಲಾರದ ಹಾಗೆ ನನ್ನ ಕಿವಿಗಳು ಕಿವುಡಾಗಲಿಲ್ಲ, ರಕ್ಷಿಸಲಾರದ ಹಾಗೆ ನನ್ನ ಕೈಗಳು ಮೋಟುಗೈಯಾಗಲಿಲ್ಲ. ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಿಮಗೂ ನನಗೂ ಮಧ್ಯದಲ್ಲಿ ಅಡ್ಡವಾಗಿ ಬಂದಿವೆ. ನಿಮ್ಮ ಪ್ರಾರ್ಥನೆಯನ್ನು ಆತನು ಕೇಳಿದ್ರೆ ಸಾಕು, ಕೇಳಿದ ಪ್ರಾರ್ಥನೆಗೆ ಆತನು ಉತ್ತರಿಸುತ್ತಾನೆ. ಆತನು ಕೇಳಬೇಕಾದರೆ ನಿಮ್ಮ ಪ್ರಾರ್ಥನೆ ಆತನಿಗೆ ತಲುಪಬೇಕು. ನಿಮ್ಮ ಪ್ರಾರ್ಥನೆ ಆತನ ಬಳಿಗೆ ಸೇರಬೇಕಾದರೆ ನಿಮಗೂ ಆತನಿಗೂ ಮಧ್ಯ ಯಾವ ಪಾಪದ ಅಡತಡೆ ಇರಲೇ ಬಾರದು. ಯಾವುದೇ ಅಡತಡೆ ಇಲ್ಲದಂತಹ, ದೇವರಿಗೂ ನಿಮಗೂ ಮಧ್ಯದಲ್ಲಿ ಯಾವುದೇ ಅಡತಡೆ ಇಲ್ಲದಂತಹ ಪ್ರಾರ್ಥನೆಯ ಜೀವಿತ ಹೊಂದಿಕೊಂಡು ಪ್ರತಿದಿನ ಉದಯ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ, ಸಾಯಂಕಾಲದಲ್ಲಿ ಹಾಗೆಯೇ ಹೃದಯಪೂರ್ವಕವಾಗಿ ಪ್ರಾರ್ಥಿಸುವಂತಹ ಆತ್ಮೀಕ ಜೀವಿತವನ್ನು ನಾವೆಲ್ಲರೂ ಹೊಂದಿಕೊಳ್ಳಬೇಕೆಂದು ಮನಪೂರ್ವಕವಾಗಿ ಪ್ರಾರ್ಥಿಸೋಣವೇ? ಬನ್ನಿ. ಪರಿಶುದ್ಧನಾದ ತಂದೆಯೇ, ಬಹು ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ, ಅದಕ್ಕಾಗಿ ವಂದನೆಗಳು. ಪ್ರಾರ್ಥಿಸುವ ಮನಸ್ಸು ನಮಗೆ ಬೇಕು. ಅದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತೆ, ಲೋಪವಿಲ್ಲದವರನ್ನಾಗಿ ಮಾಡುತ್ತೆ, ಪಾಪದಿಂದ ದೂರ ಇರುವಂತೆ ಮಾಡುತ್ತೆ. ಪ್ರಾರ್ಥಿಸುವ ಮನಸ್ಸು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಉದಯ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ, ಸಾಯಂಕಾಲದಲ್ಲಿ ಪ್ರಾರ್ಥಿಸುವ ಮನಸ್ಸು ನಮಗೆ ದಯಪಾಲಿಸಿರಿ. ಪ್ರಾರ್ಥನೆಯಿಂದ ನಮ್ಮ ದಿನವನ್ನು ಪ್ರಾರಂಭಿಸಬೇಕು, ಪ್ರಾರ್ಥನೆಯಿಂದ ನಮ್ಮ ದಿನವನ್ನು ಮುಂದುವರಿಸಬೇಕು, ಪ್ರಾರ್ಥನೆಯಿಂದಲೇ ನಮ್ಮ ದಿನವನ್ನು ಮುಗಿಸಬೇಕು. ಯೆಸಯ್ಯಾ,
ಅಂತಹ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ದೇವರೇ. ಪ್ರಾರ್ಥನೆ ಹೃದಯಪೂರ್ವಕವಾಗಿ ಮಾಡಬೇಕು. ಪ್ರಾರ್ಥನೆ ಬಹಳ ಜೋರಾಗಿ ಮಾಡಬೇಕು, ಮನಪೂರ್ವಕವಾಗಿ ಮಾಡಬೇಕು, ಪ್ರಲಾಪಿಸುತ್ತಾ ಮಾಡಬೇಕು, ಎಡಬಿಡದೆ ಮಾಡಬೇಕು, ಕಣ್ಣೀರಿನಿಂದ ಮಾಡಬೇಕು. ಅಂತಹ ಪ್ರಾರ್ಥನೆಯ ಜೀವಿತ ನಮಗೆ ದಯಪಾಲಿಸಿರಿ ದೇವರೇ. ಪ್ರಾರ್ಥನೆಗೆ ಪ್ರತಿಫಲ ದೊರಕುತ್ತದೆ. ನಮ್ಮ ಪ್ರಾರ್ಥನೆಯನ್ನು ನೀವು ಲಾಲಿಸಿದರೆ ಸಾಕು. ನಮ್ಮ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಸೇರಿದ್ರೆ ಸಾಕು, ನೀವು ಉತ್ತರಿಸ್ತೀರಿ. ಆ ಪ್ರಾರ್ಥನೆ ನಿಮಗೆ ಸೇರಬೇಕಾದರೆ ನಿಮಗೂ ನಮಗೂ ಮಧ್ಯ ಯಾವ ಅಡೆತಡೆ ಇರಬಾರದು ದೇವರೇ. ಯಾವತ್ತೇ ಆಗಲಿ ನಿಮಗೂ ನಮಗೂ ಮಧ್ಯ ನಮ್ಮ ಪಾಪ ಅಡ್ಡ ಬರಲಾರದ ಹಾಗೆ ಪ್ರತಿ ಅಡ್ಡವಾಗಿರುವ ನಮ್ಮ ಪಾಪವನ್ನು ನಮ್ಮಿಂದ ದೂರ ಮಾಡಿಬಿಡಿರಿ. ಪವಿತ್ರವಾಗಿ ನೀವು ನೋಡುವ ಪ್ರತಿ ಸಾರಿ ಯಥಾರ್ಥತೆಯಿಂದ ನೀತಿಯಿಂದ ಜೀವಿಸುವಂತಹ ಜೀವಿತ ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.